ರಾಜಮಾರ್ತಾಂಡ, ರಾಜಗಂಭೀರ ತಿಲಕ, ಧೃತರಾಷ್ಟ್ರ ಕುಮಾರ, ದುರ್ಯೋಧನ ಮಹಾರಾಜ್ ಕಿ ಬಹುಪರಾಗ್, ಜಯ ಪರಾಗ್, ಬಹುಪರಾಗ್. ಮಾವಾ ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಸಹೋದರ. ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಭಿರಿಯ ಕೋರ್ಥಸ್ವರ ಸಂಪನ್ನ ದೀಪ್ತಿ ಮಣಿಮಗುಡವರ್ಧನಗೆ ದುರೋಧನ ನಿಪುಣ ನಿರ್ಜನೇಂದ್ರರಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲಿ ಎಣಯಿಹರ ಎನಗೆ ಪುರಸಿಂಧೂತನಯ ಗುರುವಂದ್ಯ ವಿನಯ ಪಿತಾಮಹ ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಮಾವಾ ಪ್ರಾಣಮಿತ್ರ ಕರ್ಣ, ಮಿತ್ರ ಸಹೋದರ ದುಶ್ಯಾಸನ, சாட்டியிருவரையில் எனக்கு சரி சாட்டியிருவரப்பே, சாட்டியிருவரையில் எனக்கு சரி சாட்டியிருவரப்பே, குருகுಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತೆ, ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತೆ, ಸಾಟ್ಟಿಯಿರುವರೆயில் எனக்கு சரி சாட்டியிருவரப்பே. ಭೀಷ್ಮ ಗುರುದ್ರೋಣಾಧಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಬದಿಲದ ಬಿಡುವರ, ಭೀಷ್ಮ ಗುರುದ್ರೋಣಾಧಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ಬದಿಲದ ಬಿಡುವರ, ಈ ಮಾವಸ ಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ, ಈ ಮಾವಸ ಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ, ಅನುಜದು ಶಾಸನ ಅವನನ್ನು ವಧಿಸದಿರುವನೆ, ಎನ್ನನುಜದು ಶಾಸನ ಅವನನ್ನು ವಧಿಸದಿರುವನೆ. ಹೀಗಿರುವಲ್ಲೇ ಸಾಟಿಯಿರುವರೆயில் எனக்கு சரி சாட்டியிருவரப்பே, சாட்டியிருவರೆயில் எனக்கு சரி சாட்டியிருவரப்பே, ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತೆ, ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತೆ, ಸಾಟಿಯಿರುವರೆயில் எனக்கு ಸರಿ ಸಾಟಿயிருವರಪ್ಪೆ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಗಳನ್ನೆಲ್ಲವನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ
ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿರುವುದರಿ ಇದ್ದವು ಸಿದ್ಧವಲ್ಲವೇ? ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜೆಗುಜ್ಜಾಗಿ ಹೋಗುವರು. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೆ ಅದರ ಚಿಂತೆ ಏಕೆ ದುಶ್ಯಾಸನ? ಸಮಾಚಾರವೇನು? ಪುರುಷೋತ್ತಮನು ಬರುತ್ತಿರುವನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾದ ನಾನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜನ್ನು ಕೊಡುವಂತ ಕೇಳಲು ಶ್ರೀಕೃಷ್ಣ ಪರಮಾತ್ಮ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರುವುದು? ಯಾರು? ಓ, ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು? ರಾಜಾದಿರಾಜನಾದ ನಾನು ಅದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿರಿ. ದುರ್ಯೋಧನ, ಹಠವು ಏತಕ್ಕೆ ಕುರು ರಾಜ ನಿನಗೆ, ಹಠವು ಏತಕ್ಕೆ ಕುರು ರಾಜ ನಿನಗೆ, ಹಠವು ಏತಕ್ಕೆ ದುರ್ಯೋಧನ. ಧರ್ಮ ಭೂಮಿಯ ನೀಡಲಾರದೇನೆ, ಧರ್ಮ ಭೂಮಿಯ ನೀಡಲಾರದೇನೆ, ಮರ್ಮವನ್ನು ತೊರೆದು, ಮರ್ಮವನ್ನು ತೊರೆದು ಬಾಳುವುದೇನಾಗಿ, ಹಠವು ಏತಕ್ಕೆ ಕುರು ರಾಜ ನಿನಗೆ, ಹಠವು ಏತಕ್ಕೆ ಕುರು ರಾಜ ನಿನಗೆ, ಹಠವು ಏತಕ್ಕೆ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ನಿನ್ನ ದಿನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ತಿರಿಸುವ ಹಾಗೆ ಪಥ್ಯವು ಎಂದಿಗೂ ರುಸುವುದಿರೋದರ ನಿನಗೆ ಕೇಡುಗಾಲುವ ಸಮೀರಿಸಿದಿಂದ ನಿನ್ನ ಬುದ್ಧಿಯು ವಿಕಲ್ಪವಿರುತ್ತು. ನಿನ್ನ ಬುದ್ಧಿಯನ್ನು ಸರಿಪಡಿಸುವ ದುರ್ಯೋಧನ. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇದು ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರನೋಡು. ಏನನ್ನ ನಿಲ್ಲದಾಸಿ ಮುಂದೆ ಹೀನನಿಲ್ಲದ ಮಾತನು
ಏನ ನಾಡಿನ ದಾಸಿ ಪುತ್ರ ನೀನು ನಿಲ್ಲದ ಮಾತನು ಪರನ ಬುಗಳುವ ದುರುಳಾದ ಮನೆ ಪರನ ಬುಗಳುವ ದುರುಳಾದ ಮನೆ ದೊರೆದ ವಚನವು ಸರಿಯ ನಿನಗೆ ದೊರೆದ ವಚನವು ಸರಿಯ ನಿನಗೆ ಏನ ನಾಡಿದ ದಾಸಿ ಪುತ್ರನ ಈನ ನಿಲ್ಲದ ಮಾತನು ಈನ ನಿಲ್ಲದ ಮಾತನು ಎಲ್ಲವೋ ರಾಜಪುತ್ರ ಇಂದು ನಮ್ಮಳು ತಿಂದು ತೀರಿಸಿ ಸುಖ ಪಡುವೆ ಪಾಪಿ ನಿಂದನು ಇಂದು ನಮ್ಮಳು ತಿಂದು ತೀರಿಸಿ ಸುಖ ಪಡುವೆ ಪಾಪಿ ನಿಂದನು ಏನ ನಾಡಿದ ದಾಸಿ ಪುತ್ರನ ಈನ ನಿಲ್ಲದ ಮಾತನು ಈನ ನಿಲ್ಲದ ಮಾತನು ಈನ ನಿಲ್ಲದ ಮಾತನು ಓ ರಾಜಪುತ್ರ ರಾಜಾದಿರಾಜರಾದ ನಮ್ಮಗಳ ಮುಂದೆ ನಿನ್ನ ಇದ್ದ ವಚನವು ಏನು ಹೇಳಲಾರದು ಸಾಕು ಸಾಕು ಸುಮ್ಮನಿರು ಅಲ್ಲದೆ ನಮ್ಮ ಅಣ್ಣನ ಆಜ್ಞೆಗಳವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರ ದುಶ್ಯಾಸನ ಪಡ ದುರುಳನೆ ನಿನ್ನ ಪಡ ದುರುಳನೆ ನಿನ್ನ ಕಡಿದು ಪುಡಿ ಪುಡಿ ಮಾಡುವೆ ನಿನ್ನ ಭ್ರಷ್ಟನ ಜಡಮತಿಯಿಂದಲೇ ನಿನ್ನ ಭ್ರಷ್ಟನೇ ಜಡಮತಿಯಿಂದಲೇ ನಿನ್ನ ಕಡಿದು ಪುಡಿ ಪುಡಿ ಮಾಡುವೆ ನಿನ್ನ ದುರ್ಯೋಧನ ಇನ್ನು ಎಷ್ಟು ಯೋಗ್ಯನಾಗಿದ್ರು ನನಗೆ ತಿಳಿದಿರುವ ನೀತಿ ನಿಯಮವನ್ನು ನಿನಗೆ ತಿಳಿಸಲೇಬೇಕು. ಇದೆಲ್ಲ ನಾಳೆ ಇಂದಲ್ಲ ನಾಳೆ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವ ಮಾತ್ಸರ್ಯದ ಮೊದಲು ಇಟ್ಕೊಂಡಿರು. ಆದರೆ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವ ಯಾವುದೇ ಆಲೋಚನೆ ನಿನ್ನನ್ನು ಕಂಡು ಬರುತ್ತಿಲ್ಲ. ದುರ್ಯೋಧನ ಹೇಳುವೆನು ಕೇಳು. ಅಂದು ದ್ರೌಪದಿಯಾದ ವಸ್ತ್ರಾಪಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಸ್ಮರಿಸಿಕೋ. ಅದರಂತೆ ಭೀಮನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯಲೇಬೇಕೆಂದು ಪಾರಿಸಿ ಬರುವಾಗ ಈ ನನ್ನ ಧನುಸ್ಸಿನಿಂದ ತಡೆಬೇಕೆಂದು ಕಡೆರು. ನೀನು ನನ್ನ ವಿರುದ್ಧ ಈ ರೀತಿ ನಡೆದುಕೊಂಡ ಮೇಲೆ ಇದರಿಂದ ನನಗಾಗುವ ಪ್ರಯೋಜನವಾದರೂ ಇದನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ದುರ್ಯೋಧನ ಪರಮ ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಆತನ ಸರ್ವೋತ್ತಮವಾದ ಬೆಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಮುಂದಿನ ಯುದ್ಧದಲ್ಲಿ ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರೇ ಇರುತ್ತಿರಲಿಲ್ಲ. ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಬೆದರುವೆಯಾ? ದುರದೊಳ್ ಪಾರ್ಥನ ಶಿರವಂ ತರಿದು ಮಿತ್ರ, ದುರದೋ ಪಾರ್ಥನ ಶಿರವಂ ತರಿದು ಧರಣಿಗುರುಳಿಸುವೆನೆನುತ ಶಪಥವನಾಂತೂ ಮಹೇಶ್ವರನ ಕುವರನ ಮೆಚ್ಚಿಸಿ. ಮಿತ್ರ, ಮಹೇಶ್ವರನ ಕುವರನ ಮೆಚ್ಚಿಸಿ ವರಛಾಪವನಾಂತು ನಿನಗೆ ಸಮನಾರಿಹರೇ ಕರ್ಣ. ಮಿತ್ರ, ಈ ವಿಧುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು, ಅಥವಾ ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ ಸಹೋದರ. ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಈಗ ಸಿದ್ಧವಾಗಿರುವುದು. ಕೊಡು. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಗೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಎಲ್ಲರಿಗೂ
ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವೆನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಹೆ, ಜಾಗ್ರತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣಗಳು ಇರುವವೋ ಇಲ್ಲುವವೋ ಎಂದು ಪರೀಕ್ಷಿಸಿದನೇ ಹೊರತು ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದು ತಿಳಿದು ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಕೃಷ್ಣ ಬಾಬಾ, ತಮಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನೋ. ಇರಬಹುದು, ಏನು ಇದ್ದೇ ಇರುತ್ತದೆ. ಸಹೋದರ, ನಡೆಯಲೇ ನಮ್ಮ ರಾಜನರ್ತನ. ಯಾರಲ್ಲಿ ನರ್ತಕನ ಬಲ ಮಾಡಿ सा स स सरि गरि रि र सनि नि 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 सरि स सनि नि द दा दा द नि सनि नि द द प प प प म ग रि सरि ग म सा स सरि गरि रि र सनि नि नि सरि द सनि नि द दा दा द नि सनि नि द द प प प प म ग रि सरि ग म सरि ग रि ग म ग म सरि ग रि ग म ग म प म प ग रि सरि स नि स नि द प ಗದಿ ಸರಿ ಸನಿ ಸನಿ ದಬರ್ ಕರುನಾಡ ಗುರುಬೋಬ ರಾಜೇಶ್ವರ, ಕರುನಾಡ ಗುರುಬೋಬ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಗುಡೇಶ್ವರ ತೀರ, ಕುರುವಂಶ ಕುಲ ತಿಲಕ ಮಗುಡೇಶ್ವರ ತೀರ, ಕರುನಾಡ ಗುರುಬೋಬ ರಾಜೇಶ್ವರ. ಪಮಗರಿಗ ಸರಿಗ ಮಮ ನಿನವದ ನೀ ಸರಿದ ನಿಜ, ಪಮಗರಿಗ ಸರಿಗ ಮಮ ನಿರವದ ನೀ ಸರಿದ ನಿಜ, ಪಮಗರಿ ಗಗ ಸರಿ ಗ ಮ ಪ ಪ ನಿರವದ ನಿ ನಿ ಸನಿ ದ ನಿ ದ ಸರಿ ಗ ಮ ಗ ರಿ ಗ ರಿ ಸನಿ ದ ಸನಿ ದ ಪ ಮ ಗ ಮ ಗ ರಿ ಸರಿ ಗ. ತ್ರಿಭುವನ ಕರ ರೂಪ ಮನೋಹರ, ತ್ರಿಭುವನ ಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಮಿತ್ರ ಕರ್ಣ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಆ ಸೋದರ ಮಾವನ ಇದದಿ ಚತುರ, ಸೋದರ ಮಾವನ ಇದದಿ ಚತುರ, ಗಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ
ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ ಈ ಜಗ ಈ ಜಗ ಈ ಜಗಮಲ್ ಎಲ್ಲವ 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 ಬಲ್ಲವ 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 ಬಲ್ ಈ ಜಗ ಈ ಜಗ ಈ ಜಗಮಲ್ ಲಾಭ ಬಲ್ ಲಾಭ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಗುರು ಗೋಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಡ ಗುರು ಗೋಪರಾಜೇಶ್ವರ ನೀಲವರ್ಣದ ದಾರಿ ಈ ಚೆಲುವ ನೀಲವರ್ಣದ ದಾರಿ ಕೊಳಲ ನೋದಿ ಮರಳುಗೊಳಿಪ ಮುರಾರಿ ಶ್ರೀಹರಿ ನಿನಗೆ ಈ ನರ್ತಕಿಯರ ನಮನಗಳು ಈ ನರ್ತಕಿಯರ ನಮನಗಳು ಏನು ಹೇಳಿದಿರಿ? ಯಾವುದನ್ನು ಪ್ರಭು? ಏನು ಹೇಳಿದಿರಿ? ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ತಾಂಬರಿ ತಗಜ್ಜಿನು ತಗದಿಮ್ಮಿ ತಗಜ್ಜಿನು ತಗದರಿ ತಗಜ್ಜಿನು ತಾಮ್ 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 ತಗದಿಮ್ಮಿ ತಗಜ್ಜಿನು ತಗದರಿ ತಗದ್ ತಗಿಡ ದಿಗಿಡ ದಿಮ್ಮಿ ತತ್ತ ತಾಂಬರಿ ತಗಜ್ಜಿನು ತಗದಿಮ್ಮಿ ತಗದ್ ತಗದರಿ ತಗಜ್ಜಿನು ತೈ ತಗದಿಮ್ಮಿ ತಗಜ್ಜಿನು ತಗದರಿ ತಗದ್ ತಗಿಡ ದಿಗಿಡ ದಿಮ್ಮಿ ತತ್ತ ತಗದಿಮ್ಮಿ ತಗಜ್ಜನು ತತ್ತ ತಗಿಡ ದಿಗಿಡ ದಿಮ್ಮಿ ತತ್ತ ತಗದರಿ ತಗಜ್ಜನು ತೈ ತಗಿಡ ದಿಗಿಡ ದಿಮ್ಮಿ ತತ್ತ 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 ದಿರಿದೈ ತತ್ತ ದಿರಿದೈ 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 ತಾಂಬರಿ ತಗಜ್ಜನು ತಗದಿಮ್ಮಿ ತಗ ತಾಂಬರಿ ತಗಜ್ಜನು ತಗದಿಮ್ಮಿ ತಗ ತಾಂಬರಿ ತಗಜ್ಜನು ತಗದಿಮ್ಮಿ ತಗಜ್ ತದ್ದಿಮ್ಮಿ ತಗಜ್ಜನು ತಗದರಿ ತಗ ತಜ್ಜೆಂ ತಗಜ್ಜೆಂ ತಗಿಡಜ್ಜೆಂ ತಲಿಗಿನಕೊ ತಲಿಗಿನಕೊ ತಲಿಗಿ ತಜ್ಜೆಂ ತಗಜ್ಜೆಂ ತಗಿಡಜ್ಜೆಂ ತಲಿಗಿನಕೊ ತಲಿಗಿನಕೊ ತಲಿಗಿ ತಜ್ಜೆಂ ತಗಜ್ಜೆಂ ತಗಿಡಜ್ಜೆಂ ತಲಿಗಿನಕೊ 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 ತಲಿಗಿ ಭೀಮಗೆ ಇವನು ಕಡುವೈರಿ ಹಸ್ತಿನಪುರದಾರಿ ಗದದಾರಿ ಭೀಮಗೆ ಇವನು ಕಡುವೈರಿ ನಮ್ಮ
ಹಸ್ತಿನಪುರದಾರಿ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕೌರವೇಂದ್ರ ಕುರುವಂಶ ಕುಲತಿಲಕ ಕೌರವೇಂದ್ರ ಕರುನಾಡ ಗುರುಗೋಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಡೇಶ್ವರ ತೀರ ಕುರುವಂಶ ಕುಲತಿಲಕ ಮಗುಡೇಶ್ವರ ತೀರ ಕರುನಾಡ ಗುರುಗೋಪ ರಾಜೇಶ್ವರ 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 ಆ ಆ ಹೊಲ ಹೊಲ ನರ್ತಕಿಯರೇ ಹೊಲ ಯಾರಲ್ಲಿ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಸಭೆಯಲ್ಲೇ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರ ಅಪಹರಣ, ಈ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುರುಪಿತ ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ
ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಪಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಸಂಧಿ ಬೇಡಲು ಬಂದ ರಾಯಪಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರಂತರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ನಿಮ್ಮ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಅನುಗ್ರಹ ವೈರವ ಆಲಿಸೋ ಪಾಂಡವರು ಅನುಜರು ನಿನಗೆ ದೃಢ ಪಾಂಡವರು ಅನುಜರು ನಿನಗೆ ಬಿಡು ಬಿಡು ಕೋಪವ ನಡು ಕಥನವೆಂದು ಬಿಡು ಬಿಡು ಕೋಪವ ನಡು ಕಥನವೆಂದು ತನಯನೆ ಲಾಲಿಸು ವಿನಯದಿಂದ ಅನುಜನ ವೈರವ ಬಿಡು ಮನದಲ್ಲಿ ತನಯನೆ ಲಾಲಿಸೋ ದೃಢ ಪಾಂಡವರು ಅನುಜರು ನಿನಗೆ ದೃಢ ಪಾಂಡವರು ಅನುಜರು ನಿನಗೆ ಬಿಡು ಬಿಡು ಕೋಪವ ಕಡು ಕಥನವೆಂದು ಬಿಡು ಬಿಡು ಕೋಪವ ಕಡು ಕಥನವಿದೆ ತನಯನೆ ಲಾಲಿಸು ವಿನಯದಿಂದ ಅನುಜನ ವೈರವ ಬಿಡು ಮನದಲ್ಲಿ ತನಯನೆ ಲಾಲಿಸೋ. ಧೃತರಾಷ್ಟ್ರನ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿದೆ. ಈ ಸಲಹೆಯನ್ನು ಮನ್ನಿಸಿ ಹರರಂತೆ ನಡೆಯುವುದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ?
ನಿಮ್ಮಲ್ಲಿ ವಿರೋಧವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಹಣ್ಣುಣ್ಣ ಮೈತ್ರಿಯಿಂದ ನಡೆದುಕೊಳ್ಳುವುದು ಒಳ್ಳೆಯದೊಂದು ನನ್ನ ಮನಸ್ಸು ಒತ್ತಿ ಹೇಳುತ್ತಿರುವುದು. ತಾತ, ರಾಜ್ಯಭಾರದ ಹೊಣೆಯನ್ನೆಲ್ಲ ನಮಗೆ ಹೊರಸಿರುವೈತಾನೆ. ತಾವಿನು ವಿಶ್ರಾಂತಿಯಿಂದಿರಿ. ಏತಕ್ಕೆ ಹನುಜರೊಳ್ ಬಿಡು ಪಂತ, ಏತಕ್ಕೆ ಹನುಜರೊಳ್ ಬಿಡು ಪಂತ, ಅಲ್ಲದು ವೈರ್ಯ ಸಾಧಿಸದಿರು ಚಲ, ಅಲ್ಲದು ವೈರ್ಯ ಸಾಧಿಸದಿರು ಚಲ, ಸ್ಥಿರವಿಲ್ಲ ವೈಭವ, ಸ್ಥಿರವಿಲ್ಲ ವೈಭವ ಅಸ್ತಿ ವಿವಿರಾಜ. ದುರುಳರ ಪೋದೆಗೆ ಕಿವಿ ಕೊಡದಿರು ಜೋಕೆ, ದುರುಳರ ಪೋದೆಗೆ ಕಿವಿ ಕೊಡದಿರು ಜೋಕೆ, ರಾಜ್ಯವನಿಟ್ಟು ಸುಖದಿಂದ ಬಾಳುವೆ, ರಾಜ್ಯವನಿಟ್ಟು ಸುಖದಿಂದ ಬಾಳುವೆ. ಏತಕ್ಕೆ ಹನುಜರೊಳ್ ಬಿಡು ಪಂಚ, ಬಿಡು ಪಂಚ, ಬಿಡು ಪಂಚ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋಧನಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅವರನ್ನು ನಿರಾಕರಿಸಬೇಡ. ಪಾಂಡವರು ನಿನಗೆ ಅಣ್ಣರಲ್ಲವೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿನಗೆಷ್ಟೋ ಅಧಿಕಾರವಿರುವುದೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇರುವುದು. ಶ್ರೀಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರುಗಳನ್ನು ಆದರಿಸುವುದು ನಮ್ಮಗಳೆಲ್ಲ ಅಭಿಪ್ರಾಯ. ಗುರುವರ್ಯ, ಗುರುವೆಂಬ ಮಮಕಾರದಲ್ಲಿ ತಮ್ಮ ಮೇಲಿನ ಅಭಿಮಾನವು ನಮಗೆ ಹೇರಿದಾದುದು. ಅದನ್ನು ನಾವೇ ನೋಡಿಕೊಳ್ಳುತ್ತೇವೆ. ತಾವೂ ವಿಶ್ರಾಂತಿಯಿಂದಿರಿ. ದುರ್ಯೋಧನ, ಯಾರೋ? ಓಹೋ, ವಿದುರ ಚಿಕ್ಕಪ್ಪ. ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದಯ್ಯ, ನನ್ನದು ಅರಣ್ಯರೋಧನವೇ ಇರಬಹುದು. ಆದರೆ ಏನು ಮಾಡುವುದು? ಕಣ್ಣು ಮುಂದೆ ಬೆಳೆದ ಮಕ್ಕಳು ಕೆಡುತ್ತಿರುವುದನ್ನು ನೋಡಿದರೆ ಹೀಗೆ ಬದುಕಿ ಬಾಳು ಅಂತ ಹೇಳುವುದು ನಮ್ಮಂತಹ ಹಿರಿಯರಾದ ಕರ್ತವ್ಯ. ಇಲ್ಲ, ಈಗ ಹೇಳಲಿಲ್ಲವಾದರೆ ಮುಂದಾಗುವ ಅನಾಹುತಕ್ಕೆಲ್ಲ ನಾವೇ ಕಾರಣಕರ್ತರಾಗುವೆವು. ಪಿತಾಮಹ ಭೀಷ್ಮರಿಗಿಂತಲೂ ಗುರು ದ್ರೋಣಗಿಂತೂ ಮಿಗಿಲಾಗಿ ಶ್ರೀಕೃಷ್ಣ ಪರಮಾತ್ಮಗಿಂತ ಹೇಳಲು ನಾವು ಸತ್ತರಲ್ಲ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಸಮಸ್ತ ರಾಜ್ಯವನ್ನೆಲ್ಲ ನೀನೆ ಹಾಳು, ಸಂತೋಷದಿಂದಿರು, ವೈಭವದಿಂದ ಬೆರಿ. ಆದರೆ ಸತ್ಯ ಸಂತರಾದ ಪಾಂಡವರಿಗೆ ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ನೀಡು. ಇದೇ ನನ್ನ ಅಭಿಮತ, ಅಭಿಲಾಷೆ ದುರ್ಯೋಧನ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ಚಿಕ್ಕಪ್ಪ, ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತವೆ. ಆ ಪಾಂಡವರು ಮಾತ್ರ ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ, ಏ ಛಲದಂಕಮಲ್ಲ ಸುಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸಯದ ದುರಾಭಿಮಾನ. ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ.
ಹೇಳುತ್ತೇನೆ ಕೇಳು. ಭರತ ಖಂಡವ ಜಯಿಸಿ ಹರುಷದೆಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ. ಕೃಷ್ಣ ಭರತ ಖಂಡವ ಜಯಿಸಿ ಹರುಷದೆಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ. ಭಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನುಜನಿಗದಾರು ಸಾಟಿ. ಭಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನುಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕೃಷ್ಣ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗೆ ಸಾಟಿಯೇ ಆನಿನ್ನರ್ಜುನ. ಕೃಷ್ಣ ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು, ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಸಾಹಸದೆಂ ಸದೆಬಡೆವರು ಮಕುಟ ಮರ್ದನರ. ಕೃಷ್ಣ ಕೃಷ್ಣ ಆ ಕೃಷ್ಣ ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ, ಹೇಳುತ್ತೇನೆ ಕೇಳು. ಅಷ್ಟೈಶ್ವರ್ಯ ಸಂಪನ್ನನಾದ ಏ ಕುರುಕುಲ ಚಕ್ರವರ್ತಿಯಾದ ಈ ಸಾರ್ವಭೌಮನನ್ನು ಸದೆಬಡಿಯಬೇಕೆಂದಿರುವನಲ್ಲವೇ ಆ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಾಗ್ರಹ. ಸ್ವಾಭಿಮಾನ್ಯ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸುತ್ತಿರುವರಲ್ಲ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ ಆ ಪಾಂಡವರು. ಅದು ಅದು ದುರಾಶಯ. ನಾವೇ ಶ್ರೇಷ್ಠರು, ನಾವೇ ಬಲವಂತರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಹೇಡಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ, ಈ ದುರ್ಯೋಧನನ ನಿರ್ಧಾರವು ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳು ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರೋಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯೋ ಇಟ್ಟದ ಬಿರುನುಡಿ ಮಾತುಗಳಿಂದ ಶಾಂತಿ ಆಗುವುದಿಲ್ಲ ಕೃಷ್ಣ, ಶಾಂತಿ ಆಗುವುದಿಲ್ಲ. ಬರದಳು ಅವನನ್ನು ಆರಿಸಿ ಜಲದ, ಬರದಳು ಅವನನ್ನು ಆರಿಸಿ ಜಲದ, ಅಟವ ಸೈಪೆ ಬಿಡವನುಡಿ, ಅಟವ ಸೈಪೆ ಬಿಡವನುಡಿ, ಬರದಳು ಅವನನ್ನು ಆರಿಸಿ ಜಲದ.
ಅವನನ್ನು ಆರೀಕಲಾದ ಹಲವ ಪಾಂಡವರ ಜಯಿಸುವ ತನಕ ಪಾಂಡವರ ಜಯಿಸುವ ತನಕ ದರ್ಪದ ಗಿಡಗಳ ನೆರೆಯುವನ ಪಾಂಡವರ ಜಯಿಸುವ ತನಕ ದರ್ಪದ ಗಿಡಗಳ ನೆರೆಯುವನ ಬಿಡುಬಿಡು ಗೆಲುಗಿನ ನುಡಿಗಳ ಜಯಿಸನ ಬಿಡುಬಿಡು ಗೆಲುಗಿನ ನುಡಿಗಳ ಜಯಿಸ ಬರದಲು ಅವನನ್ನು ಆರೀಚಲನ ಹೊರದಲು ಅವನನ್ನು ಆರೀಚಲನ ಹೊರದಲು ಅವನನ್ನು ಆರೀಚಲನ ಕೃಷ್ಣ ಆ ಪಾಂಡವರ ಸೈನ್ಯ ಸಮುದ್ರವನ್ನೇ ಕಾಳಕೀಡ ಬರಲ ಗಂಡುಗಳಿಗಳು ನಾವೆಂದು ತಿಳಿ ಅಲ್ಲದೆ ಆ ಪುಂಡ ಭೀಮನ ಪುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸನ್ನದ್ಧನಾಗಿರುವನು. ಕೃಷ್ಣ ಹೋಗು, ಸಮರವೇ ಸಿದ್ಧ. ಏನಿನ ಹೇಳಿ ಪಾಂಡವರಿಗೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈರಿಯಾದ ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಕೃಷ್ಣ ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರೆಂದೆನಿಸಿ ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ. ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಏ ಅಂಗಾಧಿಪತಿ ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದಲ್ಲವೇ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ್ನವನ್ನು ಅರ್ಪಿಸಬೇಕೆಂದಿರುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ 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 ಗಾಳಿಪ, ನಿನ್ನ ದರ್ಪದ ವಾಕ್ಯಗಳಿಂದ ಯಾದವಾಗ್ಲೇ ಕಂಠ ದಿಗಿದಪ್ಪಿದಂತಾಯ್ತು. ಓಹೋ, ಮೇರೆ ಮೀರಿತು. ಮಧೋನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಭಾರತ ಭೂಮಿ ಸಜೈಶ್ರೇ ಧುರಾಸ, ಭಾರತ ಭೂಮಿ ಸಜೈಶ್ರೇ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಶ್ರೇ ದುರಾಸ, ಜೈಸೆ ದುರಾಸ. ಕರೆ ಸಿಗನಿ ಹನೋ ಜಾತರ, ಕರೆ ಸಿಗನಿ ಹನು ಜಾತರ, ಧರೆಯದಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಧರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗಿ ನಿಮ್ ಸೈರಣೆಯ ತಾಳೆ, ವೈರವನೆ ನೀಗಿ ನಿಮ್ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಹಿತ ನೆನೆಸೆ.
ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಹಿತ ನೆನೆಸಿ ಮೊರೆ ಧರೆಯ ಭಾರತ ಭೂಮಿ ಸಜೈಸ್ತ್ರೀ ದುರಾಸ ಸಮಾನ ಸೌರ್ಯ ಸಾ ಅಸತಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜೈಸ್ತ್ರೀ ದುರಾಸ ಜೈಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯೇ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪೊಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯತ್ನದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯದುಪತಿಯು ಕೇವಲ ಪಾಂಡವರ ಸಲವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾಧಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳುವ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯೊಳಗವರದಂತೂ ಶ್ರೇಷ್ಠರನಿ ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀಡಿದಲ್ಲವಾ ಕೃಷ್ಣ, ಅರಿತು ನೀಡಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿಯ ಸಲಹೆಯಂತೆ
ಯುಧಿಷ್ಠರನ್ನು ಕಪಟದೂತ್ತ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚೆದೆಯ ಕಟ್ಟಾಳು ಕಲಿ ಕೌರವೇಶ್ವರನನ್ನು ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಆಗಲೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನನಾದ ಈ ದುರ್ಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಥನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಶ್ರೇಷ್ಠ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದೆ ಕಡುಗಲಿದಾರ್ಪದೆ, ಛಲವನ್ನು ಬಿಡದೆ ಕಡುಗಲಿದಾರ್ಪದೆ. ಛಲವ ಜಯಿಸಿ ಕನಮುದದೊಡುನ, ಛಲವ ಜಯಿಸಿ ಕನಮುದದೊಡುನ. ಛಲವ ಜಯಿಸಿ ಕನಮುದದಿ ಮೆರವೆ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿ ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎನ್ನೊಡೆ ಯುದ್ಧವ, ಆ ಪಾಂಡುನಂದನರು ಎನ್ನೊಡೆ ಯುದ್ಧವ ಮಾಡಿ ಗೆಲ್ಲಲಿ ರಜ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿ ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎನ್ನೊಡೆ ಯುದ್ಧವ ಕೃಷ್ಣ. ಆ ಪಾಂಡುನಂದನರು ಎನ್ನೊಡೆ ಯುದ್ಧವ ಮಾಡಿ ಗೆಲ್ಲಲಿ ರಜ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಟ್ಟ ಕಡೆಯ ಮಾತಿ ದುರಂತವಾದ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ, ವೀರ ರಥಿಕರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗಿ ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕತಿ ಬೇಡೈಸು ಯೋಧನನೆ ತೋರಿ ಜ್ಞಾತಿಗಳಲ್ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿ ಜ್ಞಾತಿಗಳಲ್ ಸೈರಣೆ. ಅದಕ್ಕಿಂತು ಬದರುವೆ, ಅದೇ ಮಾತ ನುಡಿಯುವೆ ಕೃಷ್ಣ. ಅದಕ್ಕಿಂತು ಬದರುವೆ, ಅದೇ ಮಾತ ನುಡಿಯುವೆ. ಕುಲಹೀನ ಕುಲವ ಮರೆತೆಯ ತುರದೊಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ
ತವ ಮರತೆಯ ತುರುದೋಳು ಕಡಿಯದೆ ಬಿಡುವೆನೆ. ಕದನದಲ್ಲಿ ನಿನ್ನ ಮಧವನ ಡಾಗಿಪ ಕದನದೊಳು ನಿನ್ನ ಮಧವನ ಡಾಗಿಪ ಚೆಲುರರಳಿ ಮರುಳೆ ಮಂದಮತಿಯತೆ ಮುಂದನರಿಯದೆ ಮಂದಮತಿಯತೆ ಮುಂದನರಿಯದೆ ದಂಡುಗವಾ ಪಡುವೆ ಸುಯೋಧನ ದಂಡುಗವಾ ಪಡುವೆ. ಛೆ ಸಾರು ನಾ ಸಹಿಸೆ ಈ ನಿನ್ನ ಮೋಸ, ಛೆ ಸಾರು ನಾ ಸಹಿಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರಿದ ಸೈರಿಸಬಲ್ಲವರ ಪರಮ ಪುರುಷನೆನಿಪ ಬಿರುದನು ಒಡವಿಯೊಳ್ ಅಡಗಿಪೆ ಕೆಡುಕನೆ. ಪರಮ ಪುರುಷನೆನಿಪ ಬಿರುದನು ಒಡವಿಯೊಳ್ ಅಡಗಿಪೆ ಕೆಡುಕನೆ. ಗತಿ ಬೇಜೈಸು ಯೋಧನನೆ ತೋರಿ ಗಜಾತಿಗಳಲ್ಲಿ ಸೈರಣೆ 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 ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸೇ ಬಿಟ್ಟೆಯ. ಕದನದೊಳು ನಿನ್ನ ಮಧವನ ಡಾಗಿಪ ಕದನದೊಳು ನಿನ್ನ ಮಧವನ ಡಾಗಿಪ ಚೆಲುರರಳಿ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಕೃಷ್ಣ ಮಂದಮತಿಯಂತೆ ಮುಂದನರಿಯದೆ ದಂಡುಗವಾ ಪಡುವೆ ಸುಯೋಧನ ದಂಡುಗವಾ ಪಡುವೆ. ಛೆ ಸಾರು ನಾ ಸಹಿಸೆ ಈ ನಿನ್ನ ಮೋಸ, ಪರಮ ಪುರುಷನೆನಿಪ ಬಿರುದನು ಒಡವಿಯೊಳ್ ಅಡಗಿಪೆ ಕೆಡುಕನೆ. ಪರಮ ಪುರುಷನೆನಿಪ ಬಿರುದನು ಒಡವಿಯೊಳ್ ಅಡಗಿಪೆ. ಸೈರಿಸಬಲ್ಲವರಾರೈ ಇದ ಸೈರಿಸಬಲ್ಲವರಾರೈ ಸೈರಿಸಬಲ್ಲವರಾರೈ. ಕೃಷ್ಣ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸೇ ಬಿಟ್ಟೆಯ. ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ. ನಿನ್ನಿ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ಆಗಲೇ ನಿರ್ಣಯಿಸಿ ಸಲಹೆ ಇಟ್ಟಿರುವೆನು. ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ದುರ್ಯೋಧನ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಕೃಷ್ಣ ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅತಿ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸಿ, ಚೆನ್ನಾಗಿ ಸ್ವೀಕರಿಸು. ಸಹೋದರ ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನೇ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು ನೋಡೋಣ. ಮಾಯೆ ಮಾಯೆ ಕೃಷ್ಣ ಮಾಯೆ